ಎಲ್ಲರೂ ನಮಸ್ಕಾರ. ನಿಮ್ಮ ಒಳಗಡೆ ನೀವು ಶಾಂತಿಯನ್ನು ಹುಡುಕಬೇಕು. ಹೇಗಂದರೆ ಕೆಲವರು ಅಂತಾರೆ, ಇಲ್ಲ ಇದೊಂದು ಡಿಸ್ಟರ್ಬೆನ್ಸ್ ಇದೆ, ನಂಗೆ ಇಷ್ಟೊಂದು ತೊಂದರೆ ಇದೆ, ನಂಗೆ ಶಾಂತಿ ಇಲ್ಲ ಮನಸ್ಸಿಗೆ ಅಂತ. ಯಾರಿಗೂ ಇರುವುದಿಲ್ಲ. ಇಂಥದ್ರಲ್ಲೇ ನೀವು ಶಾಂತಿಯನ್ನು ಕಂಡ್ಕೋಬೇಕು. ಎಲ್ರಿಗೂ ಸಮಸ್ಯೆ ಇರ್ತವೆ, ಎಲ್ರಿಗೂ ಪ್ರಾಬ್ಲಮ್ ಇರ್ತವೆ, ಎಲ್ರಿಗೂ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆ ಇರ್ತವೆ. ಅದರೊಳಗಡೆ ಶಾಂತಿ ಇರಬೇಕು. ಯಾರು ಯಶಸ್ವಿಯಾಗಿ ಯಾರು ಶಾಂತಿ ಕಂಡುಕೊಂಡಿರ್ತಾನೋ ಅವನು ಇಂಥವರೆಲ್ಲ ಜಗಳ ಮಾಡಿ, ಇಂಥವರೆಲ್ಲ ಫೈಟ್ ಮಾಡಿ, ಇಂಥದ್ರೆಲ್ಲ ಒದ್ದಾಡಿನೇ ಮುಂದೆ ಬಂದಿರ್ತಾನೆ. ಯಾರೂ ಕೂಡ ಇದನ್ನು ಅವಾಯ್ಡ್ ಮಾಡಿರೋದಿಲ್ಲ. ಅವಾಯ್ಡ್ ಅಂದರೆ ಇಲ್ಲ ನನಗೆ ಇದು ಬೇಡ, ನನಗೆ ಈ ಥರ ಸಮಸ್ಯೆ ಬೇಡ ಅಂದರೆ ನೀವು ಮುಂದೆ ಹೋಗೋದಿಲ್ಲ, ನಿಮಗೆ ಶಾಂತಿ ಗೊತ್ತಾಗೋದಿಲ್ಲ. ಸಮಸ್ಯೆಯಲ್ಲೇ ಶಾಂತಿಯನ್ನು ಕಂಡ್ಕೋಬೇಕು. ಸಮಸ್ಯೆ ಡೈಲಿ ಬರ್ತದೆ, ಡೈಲಿ ನಿಮಗೆ ಜನ ತೊಂದರೆ ಕೊಡ್ತಾರೆ, ಡೈಲಿ ನಿಮಗೆ ಚಾಲೆಂಜಸ್ ಬರ್ತಿದೆ, ಡೈಲಿ ನಿಮಗೆ ಇನ್ಕನ್ವೀನಿಯನ್ಸ್ ಆಗ್ತದೆ, ಡೈಲಿ ಅನ್ಕಂಫರ್ಟಬಲ್ ಆಗ್ತದೆ. ಅದರಿಂದ ಬೆಳವಣಿಗೆ ಆಗ್ತಾ ಇರಬೇಕು. ಅದಿದ್ದರೂ ಕೂಡ ನಮ್ಮ ಒಳಗಿನ ಶಾಂತತೆ ಮತ್ತು ನೆಮ್ಮದಿಯನ್ನು ನಾವು ಯಾವಾಗಲೂ ಕಾಯ್ದಿರಿಸ್ಕೋಬೇಕು. ಮತ್ತು ಹೇಗೆ ಕಾಯ್ದಿರಿಸ್ಕೋಬೇಕು ಅಂತ ನಾವೇ ಕಂಡುಹಿಡ್ಕೋಬೇಕು. ಪ್ರತಿಯೊಂದು ವಿಷಯಗಳು ನಮಗೆ ಡಿಸ್ಟರ್ಬ್ ಮಾಡದೇ ಇರೋಂಗೆ ಶಾಂತಿಯನ್ನು ನಾವು ಕಾಪಾಡೋದನ್ನು ಕಲಿಬೇಕು.